ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಶೋ ದಟ್ ದ ಕಾಂಪೌಂಡ್ ಪ್ರೊಪೊಸಿಷನ್ PRQ ಇಂಪ್ಲೈಸ್ ಆರ್ ಈಕ್ವಲೆಂಟ್ ಟು ಲಾಜಿಕಲ್ ಈಕ್ವಲೆಂಟ್ ಟು ಅಂತೀವಿ ಇದಕ್ಕೆ. P ಇಂಪ್ಲೈಸ್ ಆರ್ ಆ್ಯಂಡ್ Q ಇಂಪ್ಲೈಸ್ ಆರ್ ಫಾರ್ ಪ್ರಿಮಿಟಿವ್ ಸ್ಟೇಟ್ಸ್ಮೆಂಟ್ P, Q, R ಇಸ್ ಲಾಜಿಕಲಿ ಈಕ್ವಲೆಂಟ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಹೆಂಗೆ ಮಾಡೋದಿಲ್ಲ ಪ್ರಾಬ್ಲಮ್ಮು. ಸೊಲ್ಯೂಷನ್ ಫಸ್ಟ್ ಏನು ಮಾಡಬೇಕು, P ಬರ್ಕೋಬೇಕು. ನೋಡಿ P ಒಂದು TT FF TT FF. ಆಮೇಲೆ Q ಬರ್ಕೋಬೇಕು. Q ಬಂದು TF 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 TF. Q ಆದಮೇಲೆ R ಬರ್ಕೋಬೇಕು. TT T T F F F F. ಇದಾದಮೇಲೆ ಏನು ಮಾಡಬೇಕು, ಫಸ್ಟು PRQ ಮಾಡಬೇಕು. ನೋಡಿ PRQ ಅಂದರೆ P ಮತ್ತು Qನ ನೋಡಬೇಕು. ಬರೀ ಆರ್ಗೆ ಜ್ಞಾಪಕ ಇಟ್ಕೊಳ್ಳಿ, ಒಂದು ನೋಟ್ ಬರ್ಸ್ತೀನಿ ಜ್ಞಾಪಕ ಇಟ್ಕೊಳ್ಳಿ. ಇದರ ಫೋರ್ ಬರೆಯೋಕ್ಕೆ ಹೋಗ್ಬೇಡಿ. FR ಮಾತ್ರ ಎಫ್, FR ಅಂದರೆ ಮಾತ್ರ ಎಫ್, ಅದರ್ವೈಸ್ ಟಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇಲ್ಲಿ ನೋಡಿ TTಗೆ ಟಿ, TFಗೂ ಟಿ, FTಗೂ ಟಿ, FFಗೆ ಎಫ್, TTಗೆ ಟಿ, TFಗೂ ಟಿ, FTಗೂ ಟಿ, FFಗೆ ಎಫ್. ಆ ಥರ ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ PRQ ಇಂಪ್ಲೈಸ್ ಆರ್. PRQ ಇಂಪ್ಲೈಸ್ ಆರ್. ನೋಡಿ PRQ ಮತ್ತು ಆರ್ ಬಿಟ್ಟು ಬೇರೆದನ್ನ ಕ್ಲೋಸ್ ಮಾಡ್ಕೊತೀನಿ. ಅಲ್ವಾ? ಈಗ ನೋಡಿ ಇಂಪ್ಲೈಸ್ಗೆ ಈ ಥರ ಜ್ಞಾಪಕ ಇಟ್ಕೊಳ್ಳಿ. T ಇಂಪ್ಲೈಸ್ ಎಫ್ ಮಾತ್ರ ಎಫ್, ಅದರ್ವೈಸ್ ಫಸ್ಟು T ಇರಬೇಕು, ಆಮೇಲೆ ಎಫ್ ಇರಬೇಕು, ಅವಾಗ ಮಾತ್ರ ಎಫ್, ಅದರ್ವೈಸ್ ಟಿನೇ ಬರೋದು ಯಾವಾಗ. ಇಲ್ಲಿ ನೋಡಿ PRQ ಇದು ಫಸ್ಟ್ ನೋಡಬೇಕಿದು, ಆಮೇಲೆ ಇದು ನೋಡಬೇಕು. TTಗೆ ಟಿ, TTಗೆ ಟಿ, TTಗೆ ಟಿ, TFಗೆ ಎಫ್, ಸಾರಿ ನೋಡಿ FTಗೆ ಟಿ, TFಗೆ ಎಫ್, TFಗೆ ಎಫ್, TFಗೆ ಎಫ್, FFಗೆ ಟಿ. ಜ್ಞಾಪಕ ಇಟ್ಕೊಳ್ಳಿ. TTಗೆ ಟಿ, TTಗೆ ಟಿ, TTಗೆ ಟಿ, FTಗೂ ಟಿ. ಯಾಕಂದರೆ ಫಸ್ಟು ಟಿ ಇರಬೇಕು, ಆಮೇಲೆ ಎಫ್ ಇರಬೇಕು, ಎಫ್ ಬರಬೇಕು ಅಂತ. ಗೊತ್ತಾಗ್ತಿದೆಯಲ್ಲ? FTಗೂ ಟಿ, TFಗೆ ಎಫ್, TFಗೆ ಎಫ್, TFಗೆ ಎಫ್, FFಗೂ ಟಿ. ಗೊತ್ತಾಗ್ತಿದೆಯಲ್ವಾ? ಈಗ ಇದಾಯಿತು. ಈಗ ಇದು ಮಾಡೋಣ. ಫಸ್ಟು P ಇಂಪ್ಲೈಸ್ ಆರ್ ಮಾಡೋದು. P ಇಂಪ್ಲೈಸ್ ಆರ್ ಯಾವ ಥರ ಮಾಡೋದಂದರೆ P ಮತ್ತು ಆರ್ ಮಾತ್ರ ನೋಡಬೇಕು. ಇದೆಲ್ಲ ಕ್ಲೋಸ್ ಮಾಡ್ಬಿಡೋಣ. P ಏನು ಇದು, ಆರ್ ಯಾವುದು ಅರ್ಥ ಆಗ್ತಿದೆಯಲ್ವ? ನೋಡಿ ಇಂಪ್ಲೈಸ್ಗೆ ಯಾವ ಥರ TF ಇದ್ದರೆ ಮಾತ್ರ ಎಫ್, ಅದರ್ವೈಸ್ ಟಿ. TTಗೆ ಟಿ, P ಫಸ್ಟ್ ನೋಡ್ಬೇಕು, ಆಮೇಲೆ ಆರ್ ನೋಡಬೇಕು. TTಗೆ ಟಿ, FTಗೆ ಟಿ, ಯಾಕಂದರೆ TFಗೆ ಮಾತ್ರ ಎಫ್, FTಗೆ ಟಿ, TFಗೆ ಎಫ್. ನೆಕ್ಸ್ಟು ಮತ್ತೆ TF ಇದೆ ಎಫ್, FFಗೆ ಟಿ, ಬರೀ TFಗೆ ಮಾತ್ರ ಎಫ್, FFಗೆ ಟಿ. ಇದು ಮುಗಿಯಿತು. ನೆಕ್ಸ್ಟ್ P ಇಂಪ್ಲೈಸ್ ಆರ್ ಆಯಿತು. ನೆಕ್ಸ್ಟ್ Q ಇಂಪ್ಲೈಸ್ ಆರ್ ಇಲ್ಲ. ನೋಡಿ Q ಇಂಪ್ಲೈಸ್ ಆರ್ ಅಂದರೆ Q ಇದು, ಆರ್ ಇದು. ಅರ್ಥ ಆಗ್ತದೆ? ಅದೆಲ್ಲ ಕ್ಲೋಸ್ ಮಾಡ್ಬೋದು. ಇದು ಯಾವ ಥರ ಮಾಡೋದಂದರೆ Q ಇಂಪ್ಲೈಸ್ ಆರ್ ಅಂದರೆ Q ಫಸ್ಟ್ ನೋಡಬೇಕು, ಆಮೇಲೆ ಆರ್ ನೋಡಬೇಕು. TF ಇದ್ದರೆ ಎಫ್. ನೋಡಿ TT ಇದೆ, ಅದಕ್ಕೆ ಟಿ. FT ಇದೆ, TF ಇಲ್ಲ, ಅದಕ್ಕೆ ಟಿ. TT ಇದೆ, ಟಿ. FT ಇದೆ, ಅದಕ್ಕೆ ಟಿ. TF ಇದೆ, ಎಫ್. FF ಇದೆ, ಟಿ. TF ಇದೆ,
ಎಫ್ ಇದೆ ಎಫ್ 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 ಇದೆ ಟಿ ಆ ಥರ ಗೊತ್ತಾಗ್ತಿದೆಯಲ್ವಾ. ನಾಲ್ಕು ಇಟ್ಕೊಳ್ಳಿ. ಕ್ಯೂ ಇಂಪ್ಲಸ್ ಆರಲ್ಲಿ ಟಿ ಎಫ್ ಇದ್ದರೆ ಮಾತ್ರ ಎಫ್, ಬಾಕಿದೆಲ್ಲ ಟಿನೇ. ಯಾಕಂದರೆ ಟಿ ಟಿ ಇದೆ ಟಿ, ಎಫ್ ಟಿ ಇದೆ ಟಿ, ಟಿ ಟಿ ಇದೆ ಟಿ, ಎಫ್ ಟಿ ಇದ್ದರೂ ಟಿನೇ. ಫಸ್ಟು ಟಿ ಇರಬೇಕು, ಆಮೇಲೆ ಎಫ್ ಇರಬೇಕು, ಆವಾಗಲೇ ಎಫ್ ಎಫ್ಗೆ ಟಿ, ಟಿ ಎಫ್ಗೆ ಎಫ್ ಎಫ್ಗೆ ಟಿ. ಇದು ಆಯಿತು. ಈಗ ಪಿ ಇಂಪ್ಲಸ್ ಆರ್ ಆ್ಯಂಡ್ ಕ್ಯೂ ಇಂಪ್ಲಸ್ ಇದು ಮತ್ತು ಇದು, ಬಾಕಿದೆಲ್ಲ ಕ್ಲೋಸ್ ಮಾಡಿಬಿಡೋಣ. ಏನು ಮಾಡಬೇಕೀಗ? ಇದೆರಡು ಆ್ಯಂಡ್ ಮಾಡಬೇಕು. ಪಿ ಇಂಪ್ಲಸ್ ಆರ್ ಆ್ಯಂಡ್ ಕ್ಯೂ ಇಂಪ್ಲಸ್ ಆರ್. ಈಗ ನೋಡಿ ಆ್ಯಂಡ್ ಮಾಡೋದು ಯಾವ ಥರ ಅಂದರೆ, ಆ್ಯಂಡ್ಗೆ ಜ್ಞಾಪಕ ಇಟ್ಕೊಳ್ಳಿ, ಟಿ ಆ್ಯಂಡ್ ಟಿ ಮಾತ್ರ ಟಿ, ಅದರ್ವೈಸ್ ಎಫ್. ಇದು ಜ್ಞಾಪಕ ಇಟ್ಕೊಳ್ಬೇಡಿ. ನೋಡಿ ಟಿ ಆ್ಯಂಡ್ ಟಿ ಅಂದರೆ ಟಿ, 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 ಎಫ್ ಆ್ಯಂಡ್ ಎಫ್ ಅಂದರೆ ಎಫ್, ಎಫ್ ಆ್ಯಂಡ್ ಟಿ ಅಂದರೆ ಎಫ್, ಟಿ ಆ್ಯಂಡ್ ಎಫ್ ಅಂದರೆ ಎಫ್, ಟಿ ಆ್ಯಂಡ್ ಟಿ ಅಂದರೆ ಟಿ. ಇದು ಮುಗೀತು. ನೋಡಿ ಇದು ಆಯಿತು, ಇದು ಆಯಿತು. ಈಗ ಎರಡು ಆನ್ಸರ್ಸ್ ನೋಡಿ. ಪಿ ಆರ್ ಕ್ಯೂ ಇಂಪ್ಲಸ್ ಆರ್, ಇದು ಪಿ ಇಂಪ್ಲಸ್ ಆರ್ ಆ್ಯಂಡ್ ಕ್ಯೂ ಇಂಪ್ಲಸ್ ಆರ್ ಎರಡೂ ನೋಡಿ. ಇದು ಮತ್ತು ಈ ಕಾಲಮು ಮತ್ತು ಈ ಕಾಲಮು ಎರಡೂ ಏನಿದೆ ಸೇಮ್ ಇದೆ. ಗೊತ್ತಾಗ್ತಿದೆಯಲ್ವ? ಅದಕ್ಕೆ ಇದಕ್ಕೆ ಲಾಜಿಕಲ್ ಈಕ್ವಲೆಂಟ್ ಅಂತ ಹೇಳ್ಬಿಡ್ಬೇಕು. ವಿ ಅಬ್ಸರ್ವ್ ದಟ್ ಪಿ ಆರ್ ಕ್ಯೂ ಇಂಪ್ಲಸ್ ಆರ್ and P implies R and Q implies R have the same truth values in all possible situations. Thus ಏನಂತ ಹೇಳ್ಬೋದು? ಪಿ ಆರ್ ಕ್ಯೂ ಇಂಪ್ಲೈಸ್ ಆರ್ ಈಸ್ ಲಾಜಿಕಲಿ ಈಕ್ವಲೆಂಟು. ಇದಕ್ಕೆ ಲಾಜಿಕಲ್ ಈಕ್ವಲೆಂಟ್ ಅಂತ ಹೇಳ್ತೀವಿ. ಪಿ ಇಂಪ್ಲೈಸ್ ಆರ್ ಆ್ಯಂಡ್ ಕ್ಯೂ ಇಂಪ್ಲೈಸ್ ಆರ್, ಅಥವಾ ಇದ್ರ ಬದಲು ಪಿ ಆರ್ ಕ್ಯೂ ಇಂಪ್ಲೈಸ್ ಆರ್ ಆ್ಯಂಡ್ ಪಿ ಇಂಪ್ಲೈಸ್ ಆರ್ ಆ್ಯಂಡ್ ಕ್ಯೂ ಇಂಪ್ಲೈಸ್ ಆರ್ ಲಾಜಿಕಲ್ ಈಕ್ವಲೆಂಟ್ ಅಂತಲೂ ಹೇಳ್ಬೋದು. ಅಥವಾ ಈ ಥರ ಬರೀರಿ ಸಾಕು. ಇದೇ ಕನ್ಕ್ಲೂಷನ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ಮೇನ್ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ, ಆರ್ ಬಂದರೆ ಎಫ್ ಆರ್ ಎಫ್ಗೆ ಎಫ್ ಅಂತ ಗೊತ್ತಿರಬೇಕು, ಬಾಕಿದೆಲ್ಲ ಟ್ರೂ. ಇಂಪ್ಲೈಸ್ ಬಂದರೆ ಟಿ ಎಫ್ಗೆ ಎಫ್ ಗೊತ್ತಿರಬೇಕು, ಬಾಕಿದೆಲ್ಲ ಟ್ರೂ. ಆ್ಯಂಡ್ ಬಂದರೆ ಟಿ ಆ್ಯಂಡ್ ಟಿಗೆ ಟಿ ಅಂತ ಗೊತ್ತಿರಬೇಕು, ಬಾಕಿದೆಲ್ಲ ಫಾಲ್ಸ್ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.